ಇತಿಹಾಸ ಯಾರು ಬರೆಯುತ್ತಾರೆ? ಅಧಿಕಾರದಲ್ಲಿರುವವರು ಅಥವಾ ಸಾಕ್ಷ್ಯಗಳು? 1837 ಅಮರ ಸುಳ್ಯ. ಕೆಲವರು ಇದನ್ನು ದರೋಡೆ ಅಂತಾರೆ, ಕೆಲವರು ಇದನ್ನು ದಂಗೆ ಅಂತಾರೆ. ಆದರೆ ಸಾಕ್ಷ್ಯಗಳು ಏನು ಹೇಳುತ್ತವೆ? ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಸಶಸ್ತ್ರ ಹೋರಾಟ ನಡೆದಿತ್ತು. ಆದರೆ ಆ ಹೋರಾಟದ ಕಥೆಯಲ್ಲಿ ಎಷ್ಟು ಸತ್ಯ, ಎಷ್ಟು ಕಲ್ಪನೆ? ಗುಡ್ಡೆಮನೆ ಅಪ್ಪಯ್ಯಗೌಡ ಇತಿಹಾಸದಲ್ಲಿ ಉಳಿದ ಹೆಸರು. ಆದರೆ ಕೆದಂಬಾಡಿ ರಾಮಯ್ಯಗೌಡ, ಪುಟ್ಟಬಸಪ್ಪ, ಮಾದಯ್ಯ, ಅಚ್ಚಯ್ಯ ಅವರು ಎಲ್ಲಿಗೆ ಹೋದರು? ಒಂದು ಹೋರಾಟ ಒಬ್ಬನ ಹೆಸರಿನಲ್ಲಿ ಮುಗಿದರೆ ಇತಿಹಾಸ ಸಂಪೂರ್ಣವಾಗುತ್ತದೆಯೇ? ಕೆಲವರು ಹೇಳಿದ ಕಥೆಗಳು, ದಾಖಲೆಗಳಿಲ್ಲದೆ ಹರಡಿದ ಮಾತುಗಳು, ಕೆಲವರ ಮುಖವಾಡಗಳು ಇನ್ನೂ ಉಳಿದಿವೆಯೇ? ಸಾಕ್ಷ್ಯಗಳನ್ನು ಮಾತಾಡಲು ಬಿಡಿ ಎಂದು ಹೇಳುತ್ತದೆ ಒಂದು ಸಂಶೋಧನೆ, ಒಂದು ಪುಸ್ತಕ, ಒಂದು ಪ್ರಶ್ನೆ. ಇದು ಕೇವಲ 1837 ಕಥೆಯಲ್ಲ. ಇದು ಇತಿಹಾಸವನ್ನು ಹೇಗೆ ನೋಡಬೇಕು